Hi, welcome to the session. Myself Manjula. So today's session I am going to tell related to the Cramer's rules. So Cramer's rules which will be coming under determinants. So according to Cramer's rules, previous session ಅಲ್ಲಿ ಹೇಳಿದ್ದೆ ಅಲ್ಲಿ x variable, y variable ಮತ್ತು constant ಇರುತ್ತೆ. So ಈ session ಅದು continuity ಇದೆ. Problem number 1, 3x minus y is equal to 6, 2x minus 15 is equal to minus 3y. ಇದು BCom November 2017 ಪ್ರಾಬ್ಲಮ್ಮು. ಸೊಲ್ಯೂಷನ್ ಈ ಥರ ಇರುತ್ತೆ ನೋಡಿ. ಇಲ್ಲಿ ಈಕ್ವೇಷನ್ನು x ಇದೆ, ಬಟ್ ಇಲ್ಲಿ y ಇಲ್ಲ, ಕಾನ್ಸ್ಟೆಂಟ್ ಮಧ್ಯೆ ಇದೆ. ಫಸ್ಟು ಅರೇಂಜ್ ಮಾಡ್ಕೊಳ್ಳೋಣ ಈಕ್ವೇಷನ್ ಪ್ರಾಪರ್ ಮ್ಯಾನರಲ್ಲಿ. ಫಸ್ಟ್ x ಬರಲಿ, ಆಮೇಲೆ y. 3x ಮೈನಸ್ y ಇಸ್ ಈಕ್ವಲ್ ಟು 6. ನೆಕ್ಸ್ಟು 2x ಬರುತ್ತೆ, ಇಸ್ ಈಕ್ವಲ್ ಟು ಆಚೆ ಇದೆ 3y ಮೈನಸ್ಸು, ಅದು ಈ ಕಡೆ ಒಳಗಡೆ ಬಂದರೆ ಪ್ಲಸ್ 3y ಆಗುತ್ತೆ. ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 15 ಇರೋದು ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಬಂದರೆ ನಿಮಗೆ ಪ್ಲಸ್ 15 ಆಗುತ್ತೆ. ನೆಕ್ಸ್ಟು ಇವಾಗ ಕಂಡುಹಿಡಿಯೋಣ. ಡೆಲ್ಟಾ ಇಸ್ ಈಕ್ವಲ್ ಟು y ಬಂದ್ಬಿಟ್ಟು x ಬಂದ್ಬಿಟ್ಟು 3, y ಬಂದ್ಬಿಟ್ಟು ಮೈನಸ್ y ಇದೆ, ವ್ಯಾಲ್ಯೂ ಇಸ್ 1 ಮೈನಸ್ 1. ಸೊ ಇದು 2, ಇದು 3. ಸೊ ಡೆಲ್ಟಾ ಇಸ್ ಈಕ್ವಲ್ ಟು 3 ಇಂಟು 3, ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಸೊ ಮೈನಸ್ಸು 2 ಇಂಟು ಮೈನಸ್ 1. ಸೊ ಡೆಲ್ಟಾ ಇಸ್ ಈಕ್ವಲ್ ಟು 3 3s are 9, ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 1s are 2. ಹಾಗಾಗಿ ಡೆಲ್ಟಾ 9 ಪ್ಲಸ್ 2 ಬಂದ್ಬಿಟ್ಟು 11 ಇರುತ್ತೆ. ಕಂಟಿನ್ಯೂಟಿ. ಸಿನ್ಸ್ ಡೆಲ್ಟಾ ಇಸ್ ನಾಟ್ ಈಕ್ವಲ್ ಟು 0, ಯಾಕಂದರೆ ಡೆಲ್ಟಾ ನಮ್ಗೆ 11 ಬಂದಿದೆ, 0ಗೆ ಈಕ್ವಲ್ ಇಲ್ಲ, ಹಾಗಾಗಿ ಫರ್ದರ್ ಪ್ರೊಸೀಡ್ ಮಾಡೋಣ. ಸೊ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಕ್ಕೋಬಾರ್ದು ನೋಡಿ. ಎಕ್ಸ್ ಜಾಗದಲ್ಲಿ ನಮಗೆ 3 ಮತ್ತು 2 ಇದೆ, 3 2 ಜಾಗದಲ್ಲಿ ನಾವು ಇದನ್ನು ಹಾಕ್ಕೋಬೇಕು, ಯಾವುದು 6 ಮತ್ತು 15 ಹಾಕ್ಕೋಬೇಕು ಕಾನ್ಸ್ಟೆಂಟು. ವೈ ಜಾಗಕ್ಕೆ ಆ್ಯಸ್ ಇಟ್ ಈಸ್ ಇದೆ ನೋಡಿ. ವೈ ಜಾಗದಲ್ಲಿ ಮೈನಸ್ 1 3 ಇದೆ, ಮೈನಸ್ 1 3 ಇದೆ, ಅದನ್ನೇ ಹಾಕ್ಕೊಳ್ಳೋಣ. ಇಸ್ ಈಕ್ವಲ್ ಟು 6 3s are, ಮತ್ತು ಇಲ್ಲಿ ಮೈನಸ್ ಇರುತ್ತೆ, 15 ಇಂಟು ಮೈನಸ್ 1. ಸೊ ಹಾಗಾಗಿ 6 3s are 18, ಮೈನಸ್ ಇಂಟು ಮೈನಸ್ ಪ್ಲಸ್ಸು 15 1s are 15. 18 ಪ್ಲಸ್ 15 ಆ್ಯಡ್ ಮಾಡಿದ್ರೆ 33 ಬರುತ್ತೆ ನಮಗೆ. ನೆಕ್ಸ್ಟು ಡೆಲ್ಟಾ ವೈ. ಸೊ ಇವಾಗ ವೈ ವೇರಿಯೇಬಲು ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀರ. ಬರೀ ಇಲ್ಲಿ ಯಾವುದನ್ನು ಕಂಡುಹಿಡಿದ್ರೋ ಆ ವೇರಿಯೇಬಲ್ ಜಾಗದಲ್ಲಿ ಕಾನ್ಸ್ಟೆಂಟ್ ಇರಬೇಕು. ಸೊ ಇಲ್ಲಿ ಎಕ್ಸ್ ವೇರಿಯೇಬಲೇ ಸೇಮ್ ಹಾಕಿದ್ದೀನಿ ನೋಡಿ. ಎಕ್ಸ್ ವೇರಿಯೇಬಲ್ ಜಾಗದಲ್ಲಿ 3 ಮತ್ತು 2 ಇದೆ, 3 ಮತ್ತು 2ನೇ ಬರೀತೀನಿ. ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದೀನಿ 3 2. ಬಟ್ ವೈ ಜಾಗದಲ್ಲಿ ಮೈನಸ್ 1 3 ಬರೋ ಜಾಗದಲ್ಲಿ ಕಾನ್ಸ್ಟೆಂಟ್ ಬರಬೇಕು. ಯಾವುದು ಅಂದರೆ 6 ಮತ್ತು 15. ಸೊ ಇದು ಪ್ಲಸ್ಸು, ಇದು ಮೈನಸ್ಸು, ಕ್ರಾಸ್ ಮಲ್ಟಿಪ್ಲೈ 3 ಇಂಟು 15, ಇಲ್ಲಿ ಮೈನಸ್ಸು 2 ಇಂಟು 16. 3 15s are 45 ಬರುತ್ತೆ, ಮೈನಸ್ಸು 2 6s are 12 ಬರುತ್ತೆ. 45 ಮೈನಸ್ 12 ನಮಗೆ 33 ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಣ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ನಾವು ಇಲ್ಲಿ ಆಲ್ರೆಡಿ ಕಂಡುಹಿಡಿದಿದ್ರಿ 33, ಮತ್ತು ಡೆಲ್ಟಾ ಬಂದುಬಿಟ್ಟು ಪ್ರೀವಿಯಸ್ ಸ್ಲೈಡಲ್ಲಿ ಮಾಡಿದರೆ ನೋಡಿ, ಡೆಲ್ಟಾ ಬಂದ್ಬಿಟ್ಟು 11 ಬಂದಿದೆ. ಸೊ 11, 33 ಡಿವೈಡೆಡ್ ಬೈ 11 ನಮಗೆ 3 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 3. ಅದೇ ಥರ ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ ವೈ ನಮಗೆ 33 ಬಂದಿದೆ, ಡಿವೈಡೆಡ್ ಬೈ ಡೆಲ್ಟಾ 11. 33 ಡಿವೈಡೆಡ್ ಬೈ 11 ನಮಗೆ ಆನ್ಸರು 3 ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಮು. 3x ಪ್ಲಸ್ 2y ಇಸ್ ಈಕ್ವಲ್ ಟು 80, 2x ಪ್ಲಸ್ 4y ಇಸ್ ಈಕ್ವಲ್ ಟು 80. ಸೊಲ್ಯೂಷನ್ನು 3x ಪ್ಲಸ್ 2y ಇಸ್ ಈಕ್ವಲ್ ಟು 80, 2x ಪ್ಲಸ್ 4y ಇಸ್ ಈಕ್ವಲ್ ಟು 80. ಸೊ ನೋಡಿ, ಎಕ್ಸ್ ಜಾಗದಲ್ಲಿ 3 2 ಹಾಕಿದ್ದೀನಿ, y ಜಾಗದಲ್ಲಿ 2 4 ಹಾಕಿದ್ದೀನಿ. ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ 3 4s are, ಇಲ್ಲಿ ಮೈನಸ್ ಇರುತ್ತೆ, 2 2s are, 3 4s are 12, ಮೈನಸ್ 2 2s are 4. 12 ಮೈನಸ್ 4 8 ಬಂದಿದೆ. This is not equal to 0. Since delta is not equal to 0, we can proceed further. Next, delta x is equal to x ಜಾಗದಲ್ಲಿ ನೋಡಿ, x ಜಾಗದಲ್ಲಿ 3 2 ಇದೆ, ಇದು 3 2. ಈ ಜಾಗದಲ್ಲಿ x ಕಂಡುಹಿಡಿಯುವಾಗ x ಜಾಗದಲ್ಲಿ ಇದು ಬರಬೇಕು 88, y ಕಂಡುಹಿಡಿಯುವಾಗ y ಜಾಗದಲ್ಲಿ ಇದು ಬರಬೇಕು ನೋಡಿ. ಇಲ್ಲಿ 88 ಇದೆ, ಮತ್ತು ಇಲ್ಲಿ y ಇದು 2 4. ಕ್ರಾಸ್ ಮಲ್ಟಿಪ್ಲೈ 84s are minus 82s. 84s are 320 plus 82s are, that is 160. Where you will be getting
320 ಮೈನಸ್ ಇಲ್ಲಿ ಮೈನಸ್ ಬರಬೇಕು, ಮೈನಸ್ 160 ನಮಗೆ 160 ಬರುತ್ತೆ. ಸೊ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಕ್ಕೊಳ್ತಾರೆ, ವೈ ಜಾಗದಲ್ಲಿ ಕಾನ್ಸ್ಟೆಂಟ್ ಹಾಕ್ಕೋಬೇಕು. 80 ಕ್ರಾಸ್ ಮಲ್ಟಿಪ್ಲೈ 3 80s ಆರು, ಇಲ್ಲಿ ಮೈನಸ್ಸು 2 ಇಂಟು 80s ಆರ್. ಸೊ ಹಾಗಾಗಿ 3 80s ಆರ್ 240, ಇಲ್ಲಿ ಮೈನಸ್ ಬರಬೇಕು. ಸೊ 2 ಇಂಟು 80s 160, 240 ಮೈನಸ್ 160 80 ಬರುತ್ತೆ ಆನ್ಸರು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ 160 ಬಂದಿದೆ, ಡಿವೈಡೆಡ್ ಬೈ ಡೆಲ್ಟಾ ಪ್ರೀವಿಯಸ್ ಮಾಡಿದ್ದೀನಿ ನೋಡಿ 8. 160 ಡಿವೈಡೆಡ್ ಬೈ 8 ನಮಗೆ ಆನ್ಸರ್ 20 ಬರುತ್ತೆ. ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ, ದಟ್ ಈಸ್ ಡೆಲ್ಟಾ ವೈ ಬಂದ್ಬಿಟ್ಟು ನಮಗೆ 80 ಬಂದಿದೆ, ಡಿವೈಡೆಡ್ ಬೈ ಡೆಲ್ಟಾ ಇದು 10s. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 20, ವೈ ಇಸ್ ಈಕ್ವಲ್ ಟು 10. ದಿಸ್ ಇಸ್ ದ ಆನ್ಸರ್. ಥ್ಯಾಂಕ್ ಯು.